ನಮಸ್ಕಾರ. ಇವತ್ತು ತುಂಬ ಜನ ನಮ್ಮ ಹತ್ರ ಒಂದು ಕ್ವಶನ್ ಕೇಳ್ತಾ ಇದ್ರು. ಸೊ ಮನೆಯಲ್ಲಿ ಶಿವಲಿಂಗವನ್ನು ಇಡ್ಬೋದಾ ಅಂತ. ಸೊ ನಾನು ಕಾಶಿಗೆ ಹೋಗಿದ್ದೆ ಲಾಸ್ಟ್ ಟೈಮ್. ಕಾಶಿಂದ ಹೋದಾಗ ನಾನು ಸ್ಫಟಿಕಲಿಂಗವನ್ನು ತುಂಬ ತಗೊಂಡು ಬಂದಿದ್ದೆ ಕೊಡ್ಲಿಕ್ಕೆ ಅಂತ ಕೆಲವರಿಗೆ. ಸೊ ತುಂಬ ಜನರಿಗೆ ಕೊಟ್ಟಿದ್ದೇನೆ. ಕೆಲವರು ಕೊಟ್ಟಾಗ ಸರ್ ಅದನ್ನು ನಾವು ಮನೆಯಲ್ಲಿ ಇಡ್ಬೋದಾ, ನಾವು ಮನೆಯಲ್ಲಿ ನಾನ್ ವೆಜ್ ತಿಂತೇವೆ, ಸೊ ಈ ಥರ ಎಲ್ಲ ಕ್ವಶನ್ ಎಲ್ಲ ಕೇಳ್ತಾ ಇದ್ರು. ಸೊ ಆ ವಿಚಾರದಲ್ಲಿ ಇವತ್ತು ಮಾತಾಡ್ತಾ ಹೋಗ್ತೇನೆ. ಹೇಗೂ ಶಿವರಾತ್ರಿ ಕೂಡ ಫೆಬ್ರವರಿ 15ನೇ ತಾರೀಕು ಬರ್ತಾ ಇದೆ. ಅದರದ್ದು ಕೂಡ ವಿಡಿಯೋ ಮಾಡಲಿಕ್ಕಿದೆ ತುಂಬ. ಯಾವ ರೀತಿ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು, ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಬೇಕೆಂದ್ರೆ ಶಿವನ ಯಾವ ಜಪವನ್ನು ಮಾಡಬೇಕು, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇವತ್ತು ಬಿಲ್ವಪತ್ರೆ ಹಾಗೂ ಶಿವಲಿಂಗ ಈ ವಿಚಾರದಲ್ಲಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡ್ತಾ ಹೋಗ್ತೇನೆ. ನಿಮ್ಗೇನಾದರೂ ಅದರ ಬಗ್ಗೆ ಗೊತ್ತಿದ್ರೆ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು. ನೋಡಿ, ಶಿವಲಿಂಗವನ್ನು ಮನೆಯಲ್ಲಿ ಯಾರು ಬೇಕಾದರೂ ಇಡ್ಬೋದು. ಅದಕ್ಕೆ ವೆಜ್ ನಾನ್ ವೆಜ್ ಅಂತಕ್ಕಂಥ ವಿಚಾರ ಇಲ್ಲ. ನಾನು ಹತ್ರ ಹೇಳಿದೆ, ನೀವು ನಾನ್ ವೆಜ್ ಮಾಡೋ ಜಾಗದಲ್ಲಿ ಅದನ್ನು ಇರಲ್ಲ. ನೀವು ನಾನ್ ವೆಜ್ ಈಗ ಅಡುಗೆ ಕೋಣೆಯಲ್ಲಿ ನಾನ್ ವೆಜ್ ಅನ್ನು ಮಾಡ್ತಿರೋದು, ಅಲ್ಲಿ ಶಿವಲಿಂಗವನ್ನು ಇಡಲ್ಲ. ನೀವು ಇರ್ತಕ್ಕಂಥದ್ದು ಶಿವಲಿಂಗವನ್ನು ದೇವರ ಕೋಣೆಯಲ್ಲಿ ಅಥವಾ ನೀವು ಪೂಜೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ನೀವು ಶಿವಲಿಂಗವನ್ನು ಇರ್ತೀರ. ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಕೂಡ ಕೆಲವರಿಗೆ ಅದು ಭಯಪಡಿಸಿದ್ದಾರೆ. ಶಿವಲಿಂಗವನ್ನು ಮನೆಯಲ್ಲಿ ಇರಬಾರ್ದು, ನಾನ್ ವೆಜ್ ನೋಡಿ, ಜಾತಿಯಲ್ಲಿ ಯಾರು ಬ್ರಾಹ್ಮಣರಲ್ಲ, ಯಾರು ಇಲ್ಲ. ಜನ್ಮನಾ ಜಾಯತೆ ಶೂದ್ರ ಅಂದ್ರೆ ಹುಟ್ಟುವಾಗ ಎಲ್ಲರೂ ಶೂದ್ರರಾಗಿರ್ತಾರೆ, ಸಂಸ್ಕಾರದಿಂದ ಅವರು ಬ್ರಾಹ್ಮಣನಾಗ್ತಾರೆ ಅಂತ. ಈಗ ಕೆಲವರೇ ಈಗ ಮುಂಚೆ ಎಲ್ಲ ಏನಿತ್ತಂದ್ರೆ ಮಡಿವಂತರು ಮಾತ್ರ ಪೂಜೆ ಮಾಡಬೇಕು, ಆ ರೀತಿಯೆಲ್ಲ ವಿಚಾರಗಳಿತ್ತು. ಅದನ್ನು ಧಿಕ್ಕರಿಸಿ ಕೆಲವರು ಶಿವಲಿಂಗವನ್ನು ಸ್ಥಾಪನೆ ಮಾಡಿದವರಿದ್ದಾರೆ. ಈಗ ನಾರಾಯಣ ಗುರು ಇರ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಅವರೇನೇನಿದ್ರು, ನೀವು ನಮ್ಮನ್ನು ಶಿವಲಿಂಗ ಮುಟ್ಲಿಕ್ಕೆ ಬಿಡುವುದಿಲ್ಲ, ನಾವೇ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತೇವೆ, ನಾವು ಅದರ ಆಚಾರ ವಿಚಾರಗಳನ್ನೆಲ್ಲ ಕಲಿತು ನಾವು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತೇವೆ ಅಂತೇಳಿ ತುಂಬ ಕಡೆ ಅವರು, ಕೇರಳದ ಕಡೆ ಇರ್ಬೋದು ಅಥವಾ ಮಂಗಳೂರಲ್ಲಿ ಇರ್ಬೋದು, ತುಂಬ ಕಡೆ ಶಿವನ ದೇವಾಲಯವನ್ನ ಪ್ರತಿಷ್ಠೆ ಮಾಡಿದ್ರು. ಹಾಗಾದ್ರೆ ವಿಚಾರ ಏನಂದ್ರೆ, ಶಿವಲಿಂಗವನ್ನ ಮನೆಯಲ್ಲಿ ಯಾರು ಬೇಕಾದ್ರು, ಯಾಕಂದ್ರೆ ಶಿವನ ತತ್ವ ಹಾಗೆ ಅಂದ್ರೆ ಅತಿ ಸರಳ ಪದ್ಧತಿ ಶಿವನನ್ನು ಪೂಜಿಸ್ತಕ್ಕಂಥ. ಈಗ ಸ್ಥಾಪಿತ ಲಿಂಗ ಮತ್ತೆ ಉದ್ಭವ ಲಿಂಗಕ್ಕೆ ಬೇರೆ ಬೇರೆ ವಿಚಾರಗಳಿದೆ. ಉದ್ಭವ ಲಿಂಗವನ್ನು ಈಗ ನಾನು ಕಾಶಿಯಲ್ಲಿ ಹೋದಾಗ, ಕಾಶಿ ತುಂಬ ಕಡೆಯಲ್ಲಿ UP ಯಲ್ಲಿ ನೋಡಿದ್ರೆ ತುಂಬ ಫೇಮಸ್ ದೇವಸ್ಥಾನಗಳೆಲ್ಲ ಶಿವನನ್ನ ಮುಟ್ಟಿ ಪೂಜೆ ಮಾಡ್ಬೋದು, ಆ ಲಿಂಗವನ್ನ ಮರ್ದನ ಮಾಡ್ಬೋದು, ಆ ಲಿಂಗವನ್ನ ಮುಟ್ಟಿ ನಾವು ಪೂಜೆಯನ್ನು ನಮಸ್ಕಾರವನ್ನು ಮಾಡ್ಬೋದು. ಕಾಶಿಯಲ್ಲಿ ವಿಶ್ವನಾಥದಲ್ಲಿ ಕೂಡ ಮಾಡ್ಬೋದು, ಮಾಡಿದ್ದೇವೆ ನಾವು. ಹಾಗಾದ್ರೆ ಕೆಲವು ಕಡೆ ಇಲ್ಲ, ಅದು ಸ್ಥಾಪಿತ ಲಿಂಗಕ್ಕೆ ಕೆಲವೊಂದು ಆಚಾರ ವಿಚಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ನಾವು ಶಿವಲಿಂಗವನ್ನ ಮನೆಯಲ್ಲಿ ಇಡ್ಲೇಬೇಕು, ಯಾಕಂದ್ರೆ ಆ ವೈಬ್ರೇಷನ್ ಚೆನ್ನಾಗಿರ್ತದೆ. ನೋಡಿ, ಒಂದು ಮಾತಿದೆ ಏನಂದ್ರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಾಶತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಅಂದ್ರೆ ನಾವು ಬೇರೆ ಬೇರೆ ಕಡೆ ಮಾಡಿದಂತಹ, ಬೇರೆ ಬೇರೆ ಜಾಗದಲ್ಲಿ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೋ ಮಾಡಿದಂತಹ ಪಾಪಗಳು ಪುಣ್ಯಕ್ಷೇತ್ರಕ್ಕೆ ಬಂದಾಗ ಪರಿಹಾರ ಆಗುತ್ತೆ. ಅದೇ ಪುಣ್ಯಕ್ಷೇತ್ರದಲ್ಲಿ ಮಾಡಿದಂತಹ ಪಾಪಗಳು ಯಾವತ್ತು ನಾಶ ಆಗಲ್ಲ. ಅಂದ್ರೆ ವಜ್ರಲೇಪೋ ಭವಿಷ್ಯತಿ, ವಜ್ರದಲ್ಲಿ ಗೆರೆ ಹಾಕಿದಾಗೆ ಇರ್ತದೆ ಅಂತ. ಹಾಗಾದ್ರೆ ಶಿವಲಿಂಗವನ್ನು ಮನೆಯಲ್ಲಿ ಇಡ್ಬೋದಲ್ಲ. ನೋಡಿ, ಎಲ್ಲವನ್ನು ನಾವು ದೇವಾಲಯ ಅಂತ ಕರಿತೇವೆ, ಶಿವನನ್ನು ಮಾತ್ರ ಶಿವಾಲಯ ಅಂತ ಕರಿತೇವೆ. ಅದು ದೇವಾಲಯ ಅಂತ ಹೇಳಲ್ಲ, ನಾವು ಶಿವಾಲಯ ಅಂತ. ಯಾರ ಮನೆಯಲ್ಲಿ ಲಿಂಗ ಇರ್ತದೋ, ಶಿವಲಿಂಗ ಇರ್ತದೋ, ಆ ಮನೆಯಲ್ಲಿ ಸಮೃದ್ಧಿ ಇರ್ತದೆ. ನಾನು ಸಾಧಾರಣ 6 ವರ್ಷದಿಂದ, ನನಗೊಬ್ಬರು ಕಾಶಿಯಿಂದ ತಂದುಕೊಟ್ರು, 6-7 ವರ್ಷದ ಮುಂಚೆ ಶಿವಲಿಂಗವನ್ನು ತಂದುಕೊಟ್ರು. ಶಿವಲಿಂಗವನ್ನು ಇಟ್ಟ ಮೇಲೆ ಬದುಕಿನಲ್ಲಿ ತುಂಬ ಬದಲಾವಣೆ ಆಗಿದೆ. ನಾನು ಅಭಿಷೇಕ ಕೂಡ ಮಾಡ್ತೇನೆ, ವಾರದಲ್ಲಿ ಕೆಲವೊಂದು ದಿನಗಳನ್ನು ಅಭಿಷೇಕ ಕೂಡ ಮಾಡ್ತೇನೆ. ಬೇರೆ ಬೇರೆ ಅಭಿಷೇಕಗಳಿರ್ತದೆ, ಏಕೋಪಚಾರ ಅಭಿಷೇಕ ಇರ್ಬೋದು, ಪೂಜೆ ಇರ್ಬೋದು, ಪಂಚೋಪಚಾರ ಪೂಜೆ ಇರ್ಬೋದು, ಷೋಡಶ ಪೂಜೆ ಇರ್ಬೋದು. ನಮ್ಗೆ ಯಾವುದು ಗೊತ್ತಿದೆ ಅದನ್ನು ಮಾಡಬೇಕು. ಯಾಕಂದ್ರೆ ಶೀಘ್ರವಾಗಿ ಒಲಿಯುವ ದೇವರು ಯಾರು ಅಂತ ಕೇಳಿದ್ರೆ ಶಿವ. ಯಾಕಂದ್ರೆ ಶಿವನಷ್ಟು ಪ್ರೀತಿ ಮಾಡುವವರು ಬೇರೆ ಯಾರು ಇಲ್ಲ ಅಂತ ಕೆಲವೊಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಈಗ ಶಿವ ಪುರಾಣ ನೋಡ್ಬೋದು, ಲಿಂಗಾಷ್ಟಕ ನೋಡ್ಬೋದು, ಅದರಲ್ಲಿ ಕೂಡ ಸ್ಫಟಿಕ ಲಿಂಗವನ್ನ ಮನೆಯಲ್ಲಿ ಇಡ್ಬೋದು ಅಂತ ಇದೆ. ಯಾಕಂದ್ರೆ ನೋಡಿ, ನಮ್ಗೆ ಯಾವುದೆಲ್ಲ ಬೇಡ ಅದೆಲ್ಲ ಶಿವನಿಗೆ ಬೇಕು. ನೋಡಿ, ನಾವೀಗ ಮನೆಯಲ್ಲಿದ್ರೆ ಶಿವ ಮಶಾನವಾಸಿ ಅಂತ ಹೇಳ್ತಾರೆ, ಸ್ಮಶಾನದಲ್ಲಿ ಇರ್ತಾನೆ ಅಂತ. ಅವನು ಹುಲಿಯ ಚರ್ಮವನ್ನ
ಹಾಕಿರ್ತಾನೆ, ನಮಗೆ ಅದೆಲ್ಲ ಬೇಡ. ಸೊ ಅರ್ಧ ಚಂದ್ರ ನಮಗೆ ಇಷ್ಟ ಅಲ್ಲ, ಶಿವ ತಲೆಯಲ್ಲಿ ಅರ್ಧ ಚಂದ್ರವನ್ನು ಹೊತ್ಕೊಂಡಿದ್ದಾನೆ ಅಂತ. ಅಂದರೆ ಶಿವನಿಗೆ ಯಾರು ಇಷ್ಟ ಆಗ್ತಾರ ಅವರನ್ನು ತಲೆಯಲ್ಲಿ ಹೊತ್ತುಕೊಳ್ಳುವ ಸ್ವಭಾವ ಶಿವನಿಗೆ, ಆ ದೇವರಿಗೆ ಇದೆ ಅಂತ, ಆ ಮಹಾದೇವನಿಗೆ ಇದೆ ಅಂತ ಕಲ್ಪನೆ. ಆದ್ರಿಂದ ಯಾರು ನಾವು ಭಯಪಡಬಾರ್ದು. ನಾವು ಮಾಂಸದಿಂದ, ಯಾಕಂದ್ರೆ ನಾವು ಸರ್ಟಿಫಿಕೇಟ್ ಕೊಟ್ಟು ಯಾರು ಹುಟ್ಟಿರುವುದಿಲ್ಲ. ಮಾಂಸಾಹಾರಿಗಳ ಮನೆಯಲ್ಲಿ ಹುಟ್ಟಬೇಕು ಅಥವಾ ಸಸ್ಯಾಹಾರಿಗಳ ಮನೆಯಲ್ಲಿ ಹುಟ್ಟಬೇಕು, ನಾವೇನು ಸರ್ಟಿಫಿಕೇಟ್ ಕೊಟ್ಟಿರೋದಿಲ್ಲ. ಏನೋ ಕರ್ಮದ ಅನುಸಾರ ನಾವು ಜನ್ಮಕ್ಕೆ ಬಂದಿರ್ತೇವೆ. ಈಗ ಕೆಲವು ಕಡೆ, ಈಗ ನೀವು ನೋಡಿ ತಿನ್ನಲ್ಲ ಮನೆಯಲ್ಲಿ, ಈಗ ಶಿವಲಿಂಗ ಉಂಟು, ಅವರಿಗೆಲ್ಲ ಕನ್ಫ್ಯೂಷನ್ ಆಗ್ತದೆ, ನಾವು ತಿನ್ಬೋದಾ? ಖಂಡಿತವಾಗ್ಲೂ ತಿನ್ಬೋದು. ನೀವೇನಂದ್ರೆ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು, ಭಕ್ತಿಯಿಂದ ಅಭಿಷೇಕವನ್ನು ಮಾಡಬೇಕು, ಆ ವಿಧಿವಿಧಾನಗಳನ್ನು ಮಾಡಿದರೆ ಸಾಕು. ನೀವೇನಲ್ಲಿ ನಾನ್ ವೆಜ್ ಇರುವುದಿಲ್ಲ. ಶಿವಲಿಂಗವನ್ನು ಅದಕ್ಕೆ ಒಂದು ಪೂಜ್ಯನೆ ಹಾಗೆ ನೋಡಿ, ನಮ್ಮ ಮನೆಯಲ್ಲಿ ಬೇರೆ ಬೇರೆ ದೇವರುಗಳ ಫೋಟೋ ಇರ್ತದೆ, ಯಾಕಂದ್ರೆ ನಾವು ನಾನ್ ವೆಜ್ ತಿನ್ನುವುದಿಲ್ಲ. ಆದ್ರಿಂದ ನೋಡಿ, ಶಿವಲಿಂಗವನ್ನು ಮನೆಯಲ್ಲಿ ಇಟ್ಟಾಗ ವೈಬ್ರೇಷನ್ಗಳು ಜಾಸ್ತಿ ಆಗ್ತದೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅಂದರೆ ಶಿವನ ನಾಮವನ್ನು ನಾವು ಸಂಸ್ಕೃತದ ಗೊತ್ತಿಲ್ಲ ಅಂದರೆ ಆ ಶ್ಲೋಕವನ್ನು ಪಠಿಸಬೇಕು. ಕೇವಲ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಇಷ್ಟು ಹೇಳಿದ್ರೆ ಸಾಕು, ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ, ಮನೆಯಲ್ಲಿ ಸಮೃದ್ಧಿ ಆಗ್ತದೆ, ಆ ಮನೆಯಲ್ಲಿ ವೈಬ್ರೇಷನ್ಗಳು ಜಾಸ್ತಿ ಆಗ್ತದೆ. ನೀವು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಶಿವಲಿಂಗ ನೋಡುವಾಗ ಏನೋ ಒಂದು ವೈಬ್ರೇಷನ್, ಎಲ್ಲ ಒಂಥರ ಒಂದು ಏಕಾಗ್ರತೆ ಬರ್ತದೆ. ಅದೇ ಶಿವಲಿಂಗ ನಮ್ಮ ಮನೆಯಲ್ಲಿದ್ದರೆ ಆ ಅಂದರೆ ದೊಡ್ಡ ಶಿವಲಿಂಗ ಇರಬಾರ್ದು, ಸಣ್ಣ ಗಾತ್ರದ ಸ್ಫಟಿಕ, ಅಂದರೆ ಅಂಗೈ ಗಾತ್ರದಂಥ ಒಂದು ಕಿರುಬೆರಳಿನ ಗಾತ್ರದಂಥ ಸ್ಫಟಿಕ ಲಿಂಗವನ್ನು ಇಟ್ಟು ಅದಕ್ಕೆ ಪೂಜೆ ಯಾವ ರೀತಿ ಮಾಡೋದು? ಬಿಲ್ವಪತ್ರೆಯನ್ನು ಅರ್ಪಿಸ್ಬೋದು. ಅದಕ್ಕೆ ಶಿವಲಿಂಗಕ್ಕೆ ಹಾಲನ್ನು ಅಭಿಷೇಕ ಮಾಡ್ಬೋದು, ತುಪ್ಪದಿಂದ ಅಭಿಷೇಕ ಮಾಡುವ, ಜೇನಿನಿಂದ ಅಭಿಷೇಕ ಮಾಡುವ, ಪಂಚಾಮೃತದಿಂದ ಅಭಿಷೇಕ, ಅಥವಾ ಕೇವಲ ನೀರಿನಿಂದ ಕೂಡ, ಶುದ್ಧವಾದ ನೀರಿನಿಂದ ಜಲದಿಂದ ಕೂಡ ಅಭಿಷೇಕವನ್ನು ಮಾಡ್ಬೋದು. ವಿಧಿ ಗೊತ್ತಿಲ್ಲ ಅಂದರೆ ಬೇಡ, ಜಸ್ಟ್ ಓಂ ನಮಃ ಶಿವಾಯ, ಅಥವಾ ಅಭಿಷೇಕ ಮಾಡ್ತಕ್ಕಂಥ ಸಮಯದಲ್ಲಿ ಓಂ ಶಿವಾಯ ನಮಃ ಅಂತ ನಾವು ಮಂತ್ರವನ್ನು ಹೇಳಬೇಕಿದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ಅದೇ ಅಭಿಷೇಕ ಮಾಡ್ತಿದ್ರೆ ಶಿವಾಯ ನಮಃ ಅಂತ ಹೇಳಿ ಅಭಿಷೇಕ ಮಾಡಿದ್ರು. ಕೆಲವು ಕಡೆ ಮನೆಯಲ್ಲಿ ಶಿವಲಿಂಗ ತನ್ನ ಬೆರಳಿಗೆ ಶಿವನನ್ನ, ಅಂದರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ ಇಲ್ಲ ಅಂತ ಅವರ ಲೆಕ್ಕಾಚಾರದ ಪ್ರಕಾರ ತನ್ನ ಬೆರಳಿನ ಶಿವಲಿಂಗ ಅಂತ ಅದಕ್ಕೆ ಮರ್ದನ ಮಾಡುವವರಿದ್ದಾರೆ. ಈ ರೀತಿ ಒಂದು ಫಿಂಗರ್ ಅನ್ನು ಇಟ್ಕೊಂಡು ಅದಕ್ಕೆ ಅಭಿಷೇಕ ಮಾಡುವವರು ಕೂಡ ಇದ್ದಾರೆ, ಕೇಳಿದ್ದೇನೆ ನಾನು ಅವರ ಹತ್ರ. ಸೊ ಈ ರೀತಿ ಬೆರಳನ್ನು ಇಟ್ಕೊಂಡು ಅಭಿಷೇಕ ಮಾಡುತ್ತಿದ್ದಾರೆ, ಅಥವಾ ಈ ರೀತಿ ಇಟ್ಕೊಂಡು ಓಂ ನಮಃ ಶಿವಾಯ ಅಥವಾ ಶಿವಾಯ ನಮಃ ಓಂ ಈ ರೀತಿ, ಅಥವಾ ತುಪ್ಪದಿಂದವ, ಚಂದನದಿಂದವ, ಕುಂಕುಮದಿಂದವ ಮರ್ದನ ಮಾಡೋರಿದ್ದೆ ಶಿವನನ್ನೇ. ಅಂದರೆ ಶಿವನಿಗೆ ಲಿಂಗವೇ ಬೇಕು ಅಂತಿಲ್ಲ, ಶಿವನಿಗೆ ಮೂರ್ತಿಯೇ ಬೇಕು ಅಂತ ನಮ್ಮೊಳಗೆ ನಾವು ಅರಿತಾಗ ಶಿವನ ಜ್ಞಾನ ಗೊತ್ತಾಗ್ತದೆ. ಸೊ ನನಗೆ ಏನು ಗೊತ್ತಿರಲಿಲ್ಲ, ಯಾವಾಗ ನಾನು ಶಿವಲಿಂಗ ಅಂತಂದು ಆಟೋಮೆಟಿಕ್ಲಿ ನಮಗೆ ಆ ತತ್ವವನ್ನು ತಿಳಿಬೇಕು, ಶಿವನ ಆ ಉತ್ತೇಜನ ಕೊಡುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ನಾನು ಯಾವುದನ್ನು ಓದಿರಲಿಲ್ಲ, ಶಿವಪುರಾಣ ಇರುವ ಲಿಂಗಾಷ್ಟಕ ಯಾವುದನ್ನು ಓದಿರಲಿಲ್ಲ. ಯಾವಾಗ ಶಿವಲಿಂಗವನ್ನು ಮನೆಯಲ್ಲಿ ಎಲ್ಲವನ್ನು ಕಲಿಬೇಕು, ಎಲ್ಲವನ್ನು ತಿಳಿಬೇಕು, ಆಸೆಗಳು ಕೊಡ್ತಾ ಇತ್ತು, ಆಟೋಮೆಟಿಕ್ಲಿ ಕೊಡ್ತದೆ ಅದು ಆಸೆಗಳು. ಹಣ ಐಶ್ವರ್ಯವನ್ನು ಕೂಡ ಶಿವ ಕೊಡ್ತದೆ, ಬೇರೆ ಬೇರೆ ರೀತಿಯಿಂದ ಅಭಿಷೇಕ ಮಾಡಿದಾಗ ಬೇರೆ ಬೇರೆ ರೀತಿಯ ಮಂತ್ರಗಳನ್ನೆಲ್ಲ ಪಡಿತ. ಯಾಕಂದ್ರೆ ಜಪ ಮಾಡಬೇಕು ನಾವು ಮನೆಯಲ್ಲಿ. ಜಕಾರೋ ಜನ್ಮ ವಿಚ್ಛೇದನ, ಪಾಕಾರೋ ಪಾಪನಾಶನ, ಅಂದ್ರೆ ಜಪಿಸುವುದು. ಜನ್ಮಾಂತರದ ಪಾಪಗಳೆಲ್ಲ ಇದ್ದಾಗ ಅದು ಮನೆಯಲ್ಲಿಟ್ಟ ಶಿವಲಿಂಗದ ಮುಂದೆ ಜಪ ಮಾಡಿದಾಗ ನಮ್ಮ ಪಾಪಗಳೆಲ್ಲ ನಾಶ ಆಗ್ತದೆ ಅಂತದ ತುಂಬ ಜನ ಹೇಳಿದ್ದಾರೆ. ನಾವು ತುಂಬ ಪಾಪ ಮಾಡಿರ್ತೇವೆ, ನಾನ್ ವೆಜ್ ತಿಂದಿರ್ಬೋದು, ಕೋಳಿ ಕಟ್ ಮಾಡಿರ್ಬೋದು, ಅಥವಾ ಬೇರೆ ಬೇರೆ ಪಾಪಗಳನ್ನೆಲ್ಲ ಮಾಡಿರ್ಬೋದು. ಆದ್ರಿಂದ ನೀವು ನಾನ್ ವೆಜ್ ತಿನ್ನುವರಾದರೂ ಕೂಡ ನಿಮ್ಮ ಮನೆಯಲ್ಲಿ ಶಿವಲಿಂಗವನ್ನು ಇಡ್ಬೋದು ಖಂಡಿತವಾಗಲೂ. ಯಾಕಂದ್ರೆ ಶೀಘ್ರ ಫಲ ಕೊಡ್ತಕ್ಕಂಥ ದೇವರು ಯಾರು ಅಂತ ಹೇಳಿದ್ರೆ ಅದು ಆ ಮಹಾದೇವ ಶಿವ. ಕೇಳಿದ ವರಗಳ ಆಕ್ಷಣ ನೀಡುವ ಶಂಭ ಸದಾಶಿವನೇ ಅಂತ ಒಂದು ಹಾಡು ಕೂಡ ಇದೆ. ಆದ್ರಿಂದ ಶಿವಲಿಂಗವನ್ನು ಇಡ್ಬೋದು. ಅದರ ಮುಂದೆ ನಾನು ಮುಂದಿನ ವಿಡಿಯೋದಲ್ಲಿ ಆ ಶಿವಲಿಂಗ ಇಟ್ಟ ಮೇಲೆ ಯಾವ ರೀತಿ ನೀವು ಪೂಜೆಯನ್ನು ಮಾಡಬಹುದು, ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಯಾವ ರೀತಿ ಸಿದ್ಧಿ ಮಾಡ್ಬೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ಬಿಲ್ವ ಪತ್ರೆಯನ್ನು ಕೇಳಿದ್ರು ಸುಮಾರು ಜನ, ಸರ್ ಮನೆಯಲ್ಲಿ ಬಿಲ್ವ ಪತ್ರೆಯನ್ನು ನೆಡಬಹುದು ಅಂತ. ನೋಡಿ, ಒಂದು ಬಿಲ್ವ ಪತ್ರೆ, ಆ ವೃಕ್ಷವನ್ನು, ಬಿಲ್ವ ವೃಕ್ಷವನ್ನು ನೆಟ್ಟರೆ ಕೋಟಿ ಶಿವಲಿಂಗ ಸ್ಥಾಪನೆ ಮಾಡುವಷ್ಟು ಪುಣ್ಯದ ಫಲ ಇದೆ. ಮೊನ್ನೆೊಬ್ಬರು ಹೇಳಿದ್ರು ನನ್ನ ಹತ್ರ, ನನಗೆ ತುಂಬ ಬೇಜಾರಾಯಿತು. ಸರ್ ನಮ್ಮ ಮನೆಯಲ್ಲಿ ಬಿಲ್ವ ಪತ್ರೆ ಆಯಿತು, ನಾವು ನೆಟ್ಟಿದ್ವಿ, ಯಾರೋ ಒಬ್ಬರು ಸಂಪ್ರದಾಯವಾದಿಗಳು ಯಾರೋ ಒಬ್ಬರು ಬಂದರು, ಅದೆಲ್ಲ ಇಡಬಾರ್ದು, ನೀವು ನಾನ್ ವೆಜ್ ತಿನ್ನುವರು, ಅದು ಮಲಿನ ಆಗ್ತದೆ, ಆ ರೀತಿ ಆಗ್ತದೆ, ಮತ್ತೆ ನಾವು ಕಡಿದ್ವಿ ಸರ್. ನಾನು ಕೇಳಿದೆ, ಅದು
ಕೆಲವೊಂದ್ಸಲ ನಾವು ಮನೆಯಲ್ಲಿ ನೆಟ್ಟರೆ ಕೂಡ ಅದು ಆಗುದಿಲ್ಲ. ಅಷ್ಟು ಪುಣ್ಯ ಇದ್ರೆ ಮಾತ್ರ ಅದು ಆಗ್ತದೆ. ಅಷ್ಟೊಂದು ನಮಗೆ ಏನಾದರೂ ಪುಣ್ಯದ ಫಲ ಇದ್ರೆ ಮಾತ್ರ ಆಗ್ತದೆ. ಯಾವ ದುಷ್ಟ ಶಕ್ತಿಗಳು ಕೂಡ ಶಿವಲಿಂಗ ಇದ್ದ ಮನೆಗೆ ಆಗಲಿ ಅಥವಾ ಬಿಲ್ವ ವೃಕ್ಷ ಇದ್ದ ಮನೆಗೆ ಬರಲ್ಲ. ಯಾವ ಮಾಟ ಮಂತ್ರ ಕೂಡ ತಾಗುವುದಿಲ್ಲ. ಅಷ್ಟೊಂದು ಶಿವನ ಸ್ಥಾನ, ಶಿವನಿಗೆ ಅತಿ ಪ್ರಿಯವಾದಂತಹ ವೃಕ್ಷ, ಅಷ್ಟ ಐಶ್ವರ್ಯಗಳನ್ನು ಕೊಡ್ತಕ್ಕಂತಹ ವೃಕ್ಷ ಅದು ಬಿಲ್ವ ವೃಕ್ಷ. ಖಂಡಿತವಾಗೂ ಬಿಲ್ವ ವೃಕ್ಷ ಒಂದು ಮನೆಯಲ್ಲಿ ನೆಡಬಹುದು. ಆದರೆ ಅದು ಬೆಳೆಯುವುದಿಲ್ಲ, ಅದು ದೊಡ್ಡದಾಗುದಿಲ್ಲ. ಕೆಲವೊಂದು ಅಷ್ಟೊಂದು ಪುಣ್ಯ ಇದ್ದರೆ ಮಾತ್ರ ಆಗ್ತದೆ. ನೀವು ಆ ತ್ರಿದಳ ಏನಿದೆ, ತ್ರಿದಳ ಅಂತ ನಾವು ಕರಿತೇವೆ, ಅದನ್ನ ನೀವು ಶಿವನಿಗೆ ಅರ್ಪಣೆ ಮಾಡ್ಬೋದು. ಅದರಲ್ಲಿ ಬೇರೆ ಬೇರೆ ರೀತಿಯಿಂದ ಅದರಲ್ಲಿ ರಾಮ್ ಬರಿಬಹುದು, ಅದರಲ್ಲಿ ಓಂ ನಮಃ ಶಿವಾಯ ಅಂತ ಬರೆದು ಅರ್ಪಣೆ ಮಾಡ್ಬೋದು. ಬೇರೆ ಬೇರೆ ವಿಧಾನಗಳಿದೆ. ಆದ್ರಿಂದ ಬಿಲ್ವ ಪತ್ರೆಯನ್ನು ಅದಕ್ಕೆ ಕೆಲವೊಂದು ಕ್ರಮ ಇದೆ, ನಡಬೇಕಿದೆ. ಯಾವ ವಾರ ಅಂದರೆ ಸೋಮವಾರ ನಡಬೇಕು ಅಂತ ಇದೆ. ಅದನ್ನು ಬಿಲ್ವ ಪತ್ರೆ ತಿಳಿಬೇಕಿದೆ. ಅಮಾವಾಸ್ಯೆ ಹೊತ್ತು ಆ ಬಿಲ್ವವನ್ನು ತೆಗಿಬಾರ್ದು, ಹುಣ್ಣಿಮೆ ಹೊತ್ತು ತೆಗಿಬಾರ್ದು. ಕೆಲವೊಂದು ಕ್ರಮಗಳು, ಅದು ಮುಂಚಿನ ದಿನ ತೆಗೆದು ನಾವು ಶಿವನಿಗೆ ಅದನ್ನು ಅರ್ಪಣೆ ಮಾಡ್ಬೋದು. ಖಂಡಿತವಾಗಲೂ ಮನೆಯಲ್ಲಿ ಶಿವಲಿಂಗವನ್ನು ಕೂಡ ಇಡ್ಬೋದು. ಅದೇ ರೀತಿ ಬಿಲ್ವ ಪತ್ರಗಳನ್ನು ಕೂಡ ಇಡ್ಬೋದು. ಏನು ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ ಸರ್, ಅದು ಶಿವಲಿಂಗ ಇದೆ, ಜಸ್ಟ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಕೂತು ಅದರ ಮುಂದೆ ಹೇಳಿದರೆ ಸಾಕು. ಭಕ್ತಿಯಿಂದ ಅಂದರೆ ಹೃದಯದಿಂದ ಹೇಳಿದರೆ ಸಾಕು, ಆ ಶಿವ ಖಂಡಿತವಾಗ್ಲೂ ಒಲಿತಾನೆ. ಆ ಮನೆಯಲ್ಲಿ ವೈಬ್ರೇಷನ್ ಚೆನ್ನಾಗಿರ್ತದೆ. ಯಾಕಂದರೆ ನಾನು ಮನೆಯಲ್ಲಿ ಇಟ್ಟಿದ್ದೇನೆ, ನನಗೆ ತುಂಬ ಅದರಿಂದ ಬೆನಿಫಿಟ್ ಸಿಕ್ಕಿದೆ. ಆರೋಗ್ಯದಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ, ಆಧ್ಯಾತ್ಮದಲ್ಲಿ ಆಗಿರ್ಬೋದು, ತುಂಬ ಬೆನಿಫಿಟ್ಗಳು ಸಿಕ್ಕಿದೆ. ಆದ್ದರಿಂದ ಗೊಂದಲಗಳು ಬೇಡ, ಭಕ್ತಿ ಬೇಕಷ್ಟೇ. ನೀವು ಗೊಂದಲ ಇಟ್ಟೋದು ಮಾಡ್ಬೋದಾ ಮಾಡಬಾರ್ದಾ, ನೀವು ಭಯದಿಂದ ಪೂಜೆ ಮಾಡಿದರೆ ಖಂಡಿತವಾಗಲೂ ಆ ದೇವ ಮಹಾದೇವ ಅದನ್ನು ಸ್ವೀಕರಿಸುವುದಿಲ್ಲ. ನೀವು ಭಕ್ತಿಯಿಂದ ಮಾಡಿ. ಸರ್ ನನಗೆ ಯಾವುದು ಗೊತ್ತಿಲ್ಲ, ಶಿವರಾತ್ರಿ ನನಗೆ ಯಾವುದು ಗೊತ್ತಿಲ್ಲ, ನನಗೆ ಪೂಜೆ ಗೊತ್ತಿಲ್ಲ, ನನಗೆ ವಿಧಿ ಗೊತ್ತಿಲ್ಲ, ನನಗೆ ನಿಯಮಗಳು ಗೊತ್ತಿಲ್ಲ, ನನಗೆ ಕೇವಲ ನಿನ್ನೊಂದಿಗೆ ಕನೆಕ್ಟ್ ಆಗೋದು ಮಾತ್ರ ಗೊತ್ತಿದೆ ಅಂತ ಹೇಳಿದ್ರು ಸಾಕು, ಓಂ ನಮಃ ಶಿವಾಯ ಅಂತ ಹೇಳಿದ್ರು ಸಾಕು, ಆ ಶಿವ ಖಂಡಿತವಾಗಲೂ ಒಲಿತಾನೆ. ಸೊ ಇದಿಷ್ಟು ಶಿವಲಿಂಗದ ವಿಚಾರಗಳಲ್ಲಿ ಸ್ವಲ್ಪ ಯಾಕಂದರೆ ಶಿವನ ಬಗ್ಗೆ ಮಾತಾಡಿಕೊಂಡು ಮುಗಿಯುವುದೇ ಇಲ್ಲ. ತುಂಬ ವಿಚಾರಗಳಿದೆ ಶಿವಲಿಂಗದ. ನನಗೆ ಗೊತ್ತಿದ್ದ ಸ್ವಲ್ಪ ವಿಚಾರ ನಾನು ಮನೆಯಲ್ಲಿ ಇಟ್ಟಿದ್ದೇನೆ ಶಿವಲಿಂಗವನ್ನು, ಆದ್ದರಿಂದ ನಾನು ವಿಚಾರದಲ್ಲಿ ಮಾತಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಅಭಿಷೇಕವನ್ನು ಶಿವನಿಗೆ ಯಾವ ರೀತಿ ಮಾಡಬಹುದು, ನಾವೇ ಮನೆಯಲ್ಲಿ ಯಾವ ರೀತಿ ಅಭಿಷೇಕವನ್ನು ಮಾಡಿ, ಅದರಿಂದ ಕೂಡ ಯಾವುದೇ ತೊಂದರೆ ಇಲ್ಲ. ಅಭಿಷೇಕವನ್ನು ಮಾಡಿದ್ರು ಕೂಡ ಯಾವುದೇ ದೋಷ ಬರುವುದಿಲ್ಲ. ಶಿವಲಿಂಗವನ್ನು ಮನೆಯಲ್ಲಿ ಯಾರು ಇಡುವುದಿಲ್ವೋ ಅವರಿಗೆ ದೋಷ ಬರ್ಬೋದು, ಗೊತ್ತಿಲ್ಲ ನನಗೆ. ಯಾರು ಮನೆಯಲ್ಲಿ ಇರ್ತಾರ ಅವರಿಗೆ ಖಂಡಿತವಾಗಲೂ ದೋಷ ಬರಲ್ಲ, ಅವರಿಗೆ ಪುಣ್ಯ ಸಿಗ್ತದೆ ಖಂಡಿತವಾಗಲು ಆ ಶಿವಲಿಂಗದ ದರ್ಶನ. ಯಾಕಂದ್ರೆ ಬಿಲ್ವವನ್ನು ನೋಡಿ, ಒಂದು ಮಾತಿದೆ, ಬಿಲ್ವಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಬಿಲ್ವ ವೃಕ್ಷವನ್ನು ನೋಡಿದ್ರೆ ಪುಣ್ಯ ಅಂತಿದೆ, ಅದನ್ನು ದರ್ಶನ ಮಾಡಿದ್ರೆ ಪುಣ್ಯ ಅಂತೆ, ಅದನ್ನು ಸ್ಪರ್ಶ ಮಾಡಿದ್ರೆ ನಮ್ಮ ಪಾಪಗಳು ನಾಶ ಆಗ್ತದೆ. ಅಂತಹ ಮರವನ್ನು ಮನೆಯಲ್ಲಿ ಇಡಬಾರ್ದು. ಏನಿದ್ರೆ ಕೋಟಿ ಪುಣ್ಯ ಇದ್ದವರಿಗೆ ಮಾತ್ರ ಮನೆಯಲ್ಲಿ ಬಿಲ್ವ ವೃಕ್ಷ ಆಗ್ತದೆ. ಇದನ್ನು ನೆನಪಿಟ್ಕೊಳ್ಳಿ ಎಲ್ಲರೂ. ಸೊ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಮನೆಯಲ್ಲಿದೆ ಬಿಲ್ವ ವೃಕ್ಷ ಕಮೆಂಟ್ಸ್ ಮಾಡಿ, ಎಷ್ಟೆಲ್ಲ ಬದಲಾವಣೆ ಆಗಿದೆ ನಿಮಗೆ ಬರ್ತದೆ. ಯಾರೆಲ್ಲ ಶಿವಲಿಂಗ ಮನೆಯಲ್ಲಿದೆ ಅವರು ಕೂಡ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನಿಮಗೆ ಆದ ಅನುಭವಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಸೊ ವೀಕ್ಷಕರಿಗೂ ಅದರ ವಿಚಾರ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸೊ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋ ಜೊತೆ ಬರ್ತೇನೆ.